ಈಸಿನಾ ಸರ್ ಅಲ್ಲಿ ಮೆಂಬರ್ ಆಗೋದು? ಯಾಕೆಂದ್ರೆ ಸಾಕಷ್ಟು ಜನ ಟೆನ್ನಿಸ್ ಪ್ಲೇಯರ್ ಮೇಡಮ್ ಇರ್ತಾರೆ, ಅದೇನು ಈಸಿಯಾಗಿ ಎಂಟ್ರಿ ಆಗಿಬಿಡ್ಬೋದು. ಬಟ್ ಅಲ್ಲೋದ್ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿ ಮತ್ತು ಗೆದ್ದು ಆಲ್ ಓವರ್ ಇಂಡಿಯಾ ನಾವು ಟ್ರಾವೆಲ್ ಮಾಡಬೇಕು, ಟೂರ್ನಮೆಂಟ್ಗೆ ಕಂಡಕ್ಟ್ ಮಾಡಬೇಕು. ಆವಾಗಲೇ ಅವ್ರ ರ್ಯಾಂಕಿಂಗ್ ಸ್ಟೆಪ್ ಬೈ ಹೋಗುತ್ತೆ, ಹಾಗೆ ಮುಂದಕ್ಕೆ ಹೋಗ್ತಾರೆ ಮೇಡಮ್. ಓಕೆ. ಇವಾಗ ಒಂದು ಟೂರ್ನಮೆಂಟಿಗೆ ಎಷ್ಟು ಖರ್ಚಾಗುತ್ತೆ ಸರ್? ಒಂದ್ಸಲಿ ಒಂದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಿಪ್ರೇಷನಿಂದ ಹಿಡಿದು ಹೋಗಿ ಬರೋವರೆಗೂ ಮೇಡಮ್ ಒಂದು ಸಲ ಟೂರ್ನಮೆಂಟಿಗೆ ಮಿನಿಮಮ್ 2.5 3 ಲಕ್ಷ ಖರ್ಚಾಗುತ್ತೆ ಮೇಡಮ್. ಅದು ಯಾರೂ ಬೇರ್ ಮಾಡೋದಿಲ್ಲ, ಪೇರೆಂಟ್ಸೇ ಬೇರ್ ಮಾಡಬೇಕು. ಹಾಗಾದ್ರೆ ನಿಮ್ಮ ಆದಾಯ ಎಷ್ಟು ಸರ್ ತಿಂಗಳಿಗೆ? ಮೇಡಮ್ ನಮ್ದು ಆದಾಯ ಏನೂ ಇಲ್ಲ ಮೇಡಮ್. ನಾನು ಮೀಡಿಯಮ್ ಮ್ಯಾಕ್ಸಿಮಮ್ ಅಂದರೆ ನಾನು ಒಂದಷ್ಟು ಏನೋ ಒಂದು ಮ್ಯಾಜಿಕ್ ಮಾಡಿ ಹಾಗೆ ಹೀಗೆ ಮಾಡಿ ಏನೋ ಒಂದು ಮಾಡ್ಬೋದು. ಬಟ್ ಎಲ್ಲನೂ ಅಲ್ಲಿ ಇಲ್ಲಿ ಕಿತ್ತು ಅದು ಇದು ಏನೋ ಮಾಡಿ ನಾನು ಸಾಲ ಮಾಡಿ ಏನೋ ಒಂದು ಮಾಡ್ತೀನಿ ಮೇಡಮ್. ಒಟ್ಟಿನಲ್ಲಿ ನನ್ನ ಮಗಳನ್ನ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಒಂದು ಸಲ ಟೂರ್ನಮೆಂಟ್ಗೆ ಹೋದರೆ ಅವರು ಬರೀ ಒಂದು ಟೂರ್ನಮೆಂಟ್ ಆಡಿ ಬರೋಕ್ಕಾಗಲ್ಲ ಮೇಡಮ್. ಅವ್ರು ಮಿನಿಮಮ್ 3 ಟೂರ್ನಮೆಂಟ್ ಆಡಬೇಕು ಮೇಡಮ್. ಅಷ್ಟು ದೂರ ಹೋಗಿರ್ತಾರೆ, ಅಲ್ಲೇ ಅಕ್ಕಪಕ್ಕ ನೋಡಿಕೊಂಡು 3 ಟೂರ್ನಮೆಂಟ್ ಆಡಿಕೊಂಡು ಬರ್ತಾರೆ ಮೇಡಮ್. ಅದಕ್ಕೆ ಅಕಾಮಿಡೇಷನ್ನು, ಫುಡ್ಡು, ಫ್ಲೈಟ್ ಚಾರ್ಜು ಎಲ್ಲ ನಮ್ಮದೇ ಇರುತ್ತೆ. ಫ್ಲೈಟ್ ಚಾರ್ಜ್ ಏನಂದರೆ ಹೋಗ್ಬೇಕಾದ್ರೆ ಏನೋ ಬುಕ್ ಮಾಡಿಬಿಡ್ತೀವಿ, ಬರಬೇಕಾದ್ರೆ ನಮಗೆ ಗೊತ್ತಿಲ್ಲ ಯಾವಾಗ ಇವ್ರು ಗೆಲ್ತಾರೆ ಯಾವಾಗ ಸೋಲ್ತಾರೆ ಅಂತ. ಆವಾಗ ಏನಾಗುತ್ತೆ ಅಂದರೆ ಅದು ಫ್ಲೈಟ್ ಚಾರ್ಜ್ ಎಕ್ಸ್ಟ್ರಾ ಆಗಿಬಿಡುತ್ತೆ. ಅಟ್ ಎ ಟೈಮ್ ಬುಕ್ ಮಾಡ್ತೀವಲ್ಲ, ಅದೊಂದು ಎಕ್ಸ್ಟ್ರಾ ಆಗುತ್ತೆ. ಅದರಿಂದ ನಮಗೆ ಸಿಕ್ಕಾಪಟ್ಟೆ ಇದಾಗುತ್ತೆ.